ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಮ್ಜಿ ಸರು ಇಂಥ ಒಂದು ದೊಡ್ಡ ಜವಾಬ್ದಾರಿನ ಸರಿತಾ ಅನ್ನೋ ಕ್ಯಾರೆಕ್ಟರ್ ಮೂಲಕ ನನಗೆ ಕೊಟ್ಟಿದ್ದಾರೆ. ನಾನು ಅವ್ರ ನಂಬಿಕೆನ ಉಳಿಸ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎಲ್ರಿಗೂ. ಈ ಒಂದು ಪ್ರಾಜೆಕ್ಟಲ್ಲಿ ನಾನು ಚಂಚಲ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ. ಒಂದು ಸಣ್ಣದಾಗಿ ಬ್ರೀಫಿಂಗ್ ಕೊಡಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ, ನಾನು ಒಂದು ಖಳನಾಯಕಿಯಾಗಿ ಈ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಈ ಪಾತ್ರಕ್ಕೆ ಪವರ್, ಅಥಾರಿಟಿ ಅನ್ನೋದು ತುಂಬ ಆಸೆ ಇದೆ. ಆ್ಯಂಡ್ ದೀನಬಂಧು ಫ್ಯಾಮಿಲಿಯ ಏಕೈಕ ಮಗಳಾಗಿ ಈ ಎಲ್ಲ ಒಂದು ಪವರ್ನ ನಾನು ನನ್ನ ಒಂದು ಕಂಟ್ರೋಲಿಗೆ ತೊಗೊಬೇಕು ಅನ್ನುವಂಥ ತುಂಬ ಒಂದು ಆಸೆ ಇದೆ. ಆ್ಯಂಡ್ ಪ್ಲಸ್ ನನ್ನ ಮಗನಾದ ಅನಿಕೇತ್ನ ವಿವೇಕ್ ಜಾಗದಲ್ಲಿ ಕೂರಿಸ್ಬೇಕು ಅಂತ ಅನ್ನೋದು ಒಂದು ಏಕೈಕ ಗೋಲ್ ಆಗಿದೆ. ಆ್ಯಂಡ್ ಸೊ ದಿಸ್ ಕ್ಯಾರೆಕ್ಟರ್ ಇಸ್ ಬೇಸಿಕ್ಲಿ ಅ ನೆಗೆಟಿವ್ ಕ್ಯಾರೆಕ್ಟರ್ ದಟ್ ಐ ಆಮ್ ಪ್ಲೇಯಿಂಗ್. ಆ್ಯಂಡ್ ಒಂದು ತಾಯಿಯಾಗಿ ಮಗ ಈ ಒಂದು ನಂಬರ್ 1 ಸ್ಥಾನಕ್ಕೆ ಬರಬೇಕು ಅಂತ ಅನ್ನೋದು ತಪ್ಪಲ್ಲ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಗೋಯಿಂಗ್ ವಿತ್ ದ್ಯಾಟ್ ಇನ್ಸ್ಟಿಂಕ್ಟ್ಸ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಹೂ ಹವ್ ಕಮ್ ಹಿಯರ್. ನನ್ನ ಹೆಸರು ಗುರುದತ್ ಅಂತ. ನಮ್ಮ ತಂದೆ ಚಿ ಉದಯಶಂಕರ್ ಅಂತ ಹಾಡುಗಳು ಬರೆಯೋರು. ಇಲ್ಲ, ನೆನಪು ಮಾಡಿಕೊಂಡ್ರೆ ಬೆಟರ್, ಬಿಕಾಸ್ ತುಂಬ ಜನಕ್ಕೆ ನಾನೇ ಪರಿಚಯ ಇಲ್ಲ ಇಲ್ಲಿ. ಇಲ್ಲ, ಇಟ್ಸ್ ಅ ಫ್ಯಾಕ್ಟ್ ಸರ್. ದೇವರಾಣೆಗೂ ಲಾಡ್ ಆಫ್ ನ್ಯೂ ಕಮರ್ಸ್ ನನಗೆ ಗೊತ್ತಿರೋರು ವಾಸು, ಮನು, ಮೋಕ್ಷೇಂದ್ರ, ಒಂದು 4 ಜನ ಗೊತ್ತು, ಮಿಕ್ಕಿದವ್ರು ಗೊತ್ತಿಲ್ಲ ನನಗೆ. ಸೊ ಐ ಆಮ್ ಜಸ್ಟ್ ಇಂಟ್ರಡ್ಯೂಸಿಂಗ್ ಮೈ ಸೆಲ್ಫ್. ಥ್ಯಾಂಕ್ ಯು. ಪಾತ್ರ ಏನೂ ಗೊತ್ತಿಲ್ಲಮ್ಮ ನನಗೆ, ಬಿಕಾಸ್ ರಾಮ್ಜಿ ಬಂದು ಮಾಡಿ ಅಂತ ಹೇಳಿದ್ರು ಅಷ್ಟೇ, ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಅದೇ ಥರ ರಾಮಾಚಾರ್ಯರು ಹೇಳಿದ್ರು. ಸೊ ಐ ಆಮ್ ಜಸ್ಟ್ ಡೂಯಿಂಗ್ ಬಿಕಾಸ್ ರಾಮ್ಜಿ ಸೆಡ್ ಡೂ ಇಟ್ ಅಷ್ಟೇ. ಐ ರೆಸ್ಪೆಕ್ಟ್ ಹಿಮ್ ಸೋ ಮಚ್. ನನಗೆ ಅವಕಾಶ ಕೊಟ್ಟೋದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಭರತ್. ಗಾಡ್ ಬ್ಲೆಸ್ ಯು. ತುಂಬ ಕಷ್ಟಪಟ್ಟಿದ್ದಾರೆ ಡೇ ಆ್ಯಂಡ್ ನೈಟು. ದೇವ್ರು ಒಳ್ಳೇದು ಮಾಡ್ಬೇಕು ಅವ್ರಿಗೆ. ಥ್ಯಾಂಕ್ ಯು.